ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಚೇತನಗಳು, ಆದರೆ ಅದರ ಫಲಾನುಭವಿಗಳು ನಾವು. ಇವತ್ತೇನಾದ್ರೂ ಸ್ವಾತಂತ್ರ್ಯವನ್ನ ಸಂಭ್ರಮಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ನಾವು. ಇವತ್ತು ಈ ದೇಶದಲ್ಲಿ ನಾವು ಸ್ವತಂತ್ರರಾಗಿ ಬಾಳ್ತಕ್ಕಂಥ ಒಂದು ಬದುಕನ್ನ ನಮ್ಮ ಹಿರಿಯ ಚೇತನಗಳು ನಮಗೆ ಕೊಟ್ಟಿವೆ. ಬಾರ್ಗೇನಿಂಗ್ ಪವರ್, ನಮ್ಗೆ ಪೆಟ್ರೋಲ್ ಇಲ್ಲ ಅಂದ್ರೆ ನೆಗೋಷಿಯೇಷನ್ ಪ್ರಾಬ್ಲಮ್, ಅಥವಾ ರೇರ್ ಮೆಟೀರಿಯಲ್ಸ್ ಇಲ್ಲ ಅಂದ್ರೆ ಕಷ್ಟ. ನಮ್ಮ ಅವಶ್ಯಕತೆ ಒಂದೊಂದು ಮುಂದೆ ಹೋಗ್ಬೇಕು ಅಂದ್ರೆ ಇವತ್ತು ಬೇಸಿಕ್ ರಾ ಮೆಟೀರಿಯಲ್ಸ್ಗಳಲ್ಲೇ ಆಟ ಆಡ್ಸಾಕ್ತದೆ. ಹಾಗಾಗಿ ನಮ್ಮ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಇವತ್ತು ಈ ದಿಕ್ಕಿನಲ್ಲಿ ಬಹಳಷ್ಟು ಆವಿಷ್ಕಾರಗಳನ್ನು ಮಾಡಬೇಕು. ನೀವು ಅಲ್ಲಿಗೆ ಹೋಗಿ, ನೀವು ಹೋಗಿ ಸೈಡ್ ಬನ್ನಿ ಮೇಡಮ್. ಸರ್ ಸೈಡ್ ಬನ್ನಿ ಸರ್, ಹಂಗೆ ಸರ್ ಜಾಗ ಬಿಡಿ. ಇಲ್ಲಿವರೆಗೆ ನಮಗೆ ನಡೀತಾ ಇರುವ ಸರ್ಕಾರ, ಕೇಂದ್ರ ಸರ್ಕಾರ ಮತಗಳ್ಳರ ಸರ್ಕಾರ ಅಂತ ಇವತ್ತು ನಾವು ಆರೋಪ ಮಾಡಬೇಕಾಗುತ್ತೆ. ನಾಯಕರಂತ ರಾಹುಲ್ ಗಾಂಧಿ ಅವರು 17ನೇ ತಾರೀಕಿಗೆ ಬಿಹಾರ್ನಲ್ಲಿ ಒಂದು ಜಾಥಾವನ್ನು ಇಟ್ಕೊಂಡಿದ್ದಾರೆ. ಜಾಥಾವನ್ನು ಇಟ್ಕೊಂಡು ಏನು ಚುನಾವಣಾ ಆಯೋಗ ಮತ್ತು ಈ ಮತಗಟ್ಟರನ್ನ ಇದನ್ನ ಕ್ಷೇತ್ರವನ್ನ ಏನೇನೋ ಮಾಡಿ ಅಕ್ವೈರಿಂಗ್ ಮಾಡಿದಾರ. ಅದಕ್ಕೆ ಮುಂಬರದಲ್ಲಿ ನಾವೆಲ್ಲರೂ ಗಟ್ಟಿಯಾಗಿ ನಿಂತು ಏನು ಮಾಡಬೇಕಾಗಿದೆ. ಚೋರಿ ಚೋರಿ, ಧಿಕ್ಕಾರ ಧಿಕ್ಕಾರ. ಈಗ ಚೋರಿ 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 ಧಿಕ್ಕಾರ ಧಿಕ್ಕಾರ. ಚುನಾವಣೆ ಆಯೋಗಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.
ಚುನಾವಣೆ ಆಯೋಗಕ್ಕೆ ಧಿಕ್ಕಾರ. ಚೋರಿ ಚೋರಿ ಚೋರಿ. ಡೌನ್ ಡೌನ್ ಬಿಜೆಪಿ. ಡೌನ್ ಡೌನ್ ಬಿಜೆಪಿ. ಥ್ಯಾಂಕ್ ಯು. ಅಂತ ಇಸ್ಮಾಯಿಲ್ ತಮಟ್ಗಾರ್ ಅವರಿಗೆ ಸ್ವಾಗತ ಕೋರ್ತೇವೆ. ಇವತ್ತು ಮತಗಳ್ಳರೇ ಅಧಿಕಾರ ಬಿಡಿ, ಚುನಾವಣಾ ಆಯೋಗ ಏನ್ ತಪ್ಪು ಮಾಡ್ತಾ ಇದೆ ಅದರ ವಿರುದ್ಧ ಏನ್ ಈ ಪ್ರತಿಭಟನೆ ಇದೆ, ಸ್ವಾತಂತ್ರ್ಯ ದಿನ ದಿವಸ ಇವತ್ತೇನ್ ಪ್ರತಿಭಟನೆ ಚುಂಚರಿ ಸಾಹೇಬ್ರೆ ಮತ್ತು ರಾಬರ್ಟ್ ದದ್ದಾಪುರಿ ಅವರೇ, ನಮ್ಮ ಇಸ್ಮಾಯಿಲ್ ತಮಟ್ಗಾರ್ ಅವರೇ, ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರೇ ಅಲ್ಲ, ಈಗ ನಾವು ಇಡಿ ಎಲೆಕ್ಷನ್ ಇಡಿ ಏನಿತ್ತು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಇವಾಗ ಅಪ್ರೂವ್ ಮಾಡ್ತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.